ಬಸಿರಿ ಆಯಿತು, ಬಾಣಂತಿ ಆಯಿತು. ಈಗ ಒಂದು ಸ್ವಲ್ಪ ಮಗುವಿನ ವಿಚಾರ ಸೇರಿಸಿ ಮಾತಾಡೋಣ. ಹೆರಿಗೆ ಆದಮೇಲೆ ಮಗುವಿಗೆ ಹಾಲು ಕುಡಿಸ್ಲಿಕ್ಕುಂಟು, ಅದಕ್ಕೆ ತಯಾರಾಗಿ ಇದ್ದುಕೊಳ್ಳಿ ಅಂತ ಹೇಳೋದನ್ನು ನಾವು ಮೊದಲೇ ಮಾತನಾಡಿದ್ದು. ಈಗ ಹಾಲು ಯಾವಾಗ ಕುಡಿಸಲಿಕ್ಕೆ ಶುರು ಮಾಡಬೇಕು ಅಂತ ಹೇಳೋದು ಪ್ರಶ್ನೆ. ಮಗು ಹುಟ್ಟಿದ 3 ದಿನ ಹಾಲು ಆಗಿರುವುದಿಲ್ಲ. ಆಗ ಸ್ತನದಲ್ಲಿ ಕಲೋಸ್ಟ್ರಮ್ ಅಂತ ಹೇಳುವ ಸೊನೆ ಮಾತ್ರ ಬರ್ತದೆ. ಆದರೆ ಮಗುವಿಗೆ ಅದರ ಅವಶ್ಯಕತೆ ತುಂಬ ಇದೆ. ಹಾಗಾದ ಕಾರಣ ಅದನ್ನು ಮಗುವಿಗೆ ಕುಡಿಸಲೇಬೇಕು. ನಿಜವಾಗಿ ಹೆರಿಗೆ ಆದ ಕೂಡಲೇ ಹೆರಿಗೆ ಮಾಡಿಸೋರು ಚುರುಕಾಗಿದ್ದರೆ ಮಗುವನ್ನು ಸ್ವಚ್ಛ ಮಾಡಿ ಕೂಡಲೇ ಕಸ ಬೀಳುವ ಮೊದಲೇ ಮಗುವನ್ನು ಎದೆಗೆ ಹಾಕ್ಬೋದು, ಮೊಲೆ ಕುಡಿಸ್ಲಿಕ್ಕೆ ಕೊಡ್ಬೋದು. ತಾಯಿ ಮಗುವನ್ನು ಹಿಡ್ಕೊಂಡು ಮಗುವಿನ ಬಾಯಿಗೆ ಮೊಲೆ ಇಟ್ಟು ಕೂತ್ರೆ ಮಗು ಚೀಪಿದ್ರೆ ಗರ್ಭಕೋಶ ಬೇಗ ಕಂಟ್ರ್ಯಾಕ್ಟ್ ಆಗ್ತದೆ. ಆಗ ಕಸ ಬೇಗ ಬೀಳ್ತದೆ, ಬ್ಲೀಡಿಂಗ್ ಕಡಿಮೆ ಆಗ್ತದೆ. ಸೊ ಅಲ್ಲಿಂದಲೇ ಮಗುವಿಗೆ ಮೊಲೆ ಕೊಡಲಿಕ್ಕೆ ಶುರು ಮಾಡ್ಬೋದು. ಹೇಗೆ ಕೊಡಬೇಕು ಅಂತ ಹೇಳೋದು ಮುಂದಿನ ಪ್ರಶ್ನೆ. ತಾಯಿ ಕೂತುಕೊಂಡು ಚಕ್ಕಳ ಮಕ್ಕಳ ಹಾಕಿ ಕೂತುಕೊಂಡು ಮಗುವನ್ನು ಎದೆಗಪ್ಪಿ ಹಿಡಿದುಕೊಂಡು ಮಗುವಿನ ತಲೆ ಭಾಗ ಎತ್ತರದಲ್ಲಿರುವ ಹಾಗೆ ಒಂದು ಕೈಯಿಂದ ಸಪೋರ್ಟ್ ಮಾಡಿಕೊಂಡು ಮಗುವಿನ ಅಡಿಗೆ ಒಂದು ದಿಂಬು ಏನಾದರೂ ಕೊಡ್ಬೋದು, ಅಥವಾ ಹಾಗೆ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಮಾಡಿಕೊಳ್ಬೋದು, ಅಡ್ಡಿಲ್ಲ. ಮಗುವಿನ ಬಾಯಿಗೆ ಮೊಲೆ ಚೂಚುಕವನ್ನಿಟ್ಟು ಮಗು ಚಪ್ಪರಿಸುವಾಗ ಗಾಳಿ ಎಳೆದುಕೊಳ್ಳೋದು ಹಾಗೆ ಚೂಚುಕ ಸರಿಯಾಗಿ ಮಗುವಿನ ಬಾಯಿಯೊಳಗೆ ಇರುವ ಹಾಗೆ ಇಟ್ಟು ಕುಡಿಸಬೇಕು. ಮಗು ಮೊಲೆ ಚೀಪುವಾಗ ಗರ್ಭಕೋಶ ಕಂಟ್ರ್ಯಾಕ್ಟ್ ಆಗ್ತದೆ, ಕಸ ಬೇಗ ಬೀಳ್ತದೆ, ಬ್ಲೀಡಿಂಗ್ ಕಡಿಮೆ ಆಗ್ತದೆ. ಸೊ ಅಲ್ಲಿಂದಲೇ ಮಗುವಿಗೆ ಹಾಲು ಕುಡಿಸಲಿಕ್ಕೆ ಶುರು ಮಾಡ್ಬೋದು. ತಾಯಿಯ ಹಾಲು ಮಗುವಿಗೆ ಬಹಳ ಇಂಪಾರ್ಟೆಂಟ್. ಮೊದಲ 3 ದಿನದ್ದು ಹಾಲು ಅಲ್ಲದಿದ್ದರೂ ಕೂಡ ಕೆಲೋಸ್ಟ್ರಮ್, ಅದರಲ್ಲಿ ಫ್ಯಾಟ್ ಸ್ವಲ್ಪ ಜಾಸ್ತಿ, ಅದು ಮಗುವಿನ ಜೀರ್ಣಾಂಗಗಳನ್ನು ಸ್ವಚ್ಛಪಡಿಸ್ತದೆ, ಒಳಗೆ ಕಲೆಕ್ಟ್ ಆದಂಥ ಕಶ್ಮಲಗಳನ್ನು ಹೊರಗೆ ಹಾಕಿಸ್ತದೆ. ಅದರ ಕೆಲಸ ಬಹಳ ಮುಖ್ಯವಾದದ್ದು. ಹಾಗಾದ ಕಾರಣ ಅದು ಮಗು ಕುಡಿಲೇಬೇಕು. ಪೀಡಿಯಾಟ್ರಿಷನ್ಸ್ ಹೇಳ್ತಾರೆ ಬೇರೇನೂ ಕುಡಿಸಬಾರ್ದು, 3 ದಿನ ಮಗುಗೆ ಹಸಿವೆ ಆಗೋದಿಲ್ಲ ಅಂತೆಲ್ಲ. ಆದರೆ ಕೆಲವು ಮಕ್ಕಳು ಬಾಯಿ ತೆರೆದ್ರೆ ಮುಚ್ಚುವುದೇ ಇಲ್ಲ. ತಾಯಿ ಮನೆಯಲ್ಲಿ ಯಾರೆಲ್ಲಿದ್ದಾರೆ ಅವ್ರು ಯಾರೂ ಮಲಗುವ ಹಾಗೆ ಇಲ್ಲ. ಹಾಗಾಗಿ ಏನಾದರೂ ಬೇಕಾಗ್ತದೆ. ಸ್ವಲ್ಪ ತೀರ ಅಳುವ ಮಗುಗೆ ಸ್ವಲ್ಪ ಕಲ್ಲು ಸಕ್ಕರೆ ಹಾಕಿದ ನೀರು, ಗ್ಲೂಕೋಸ್ ನೀರು ಅಂಥದ್ದೇನಾದರೂ ಕೊಟ್ಟು ಹೊಟ್ಟೆ ತುಂಬಿಸಬಹುದು. ಒಳ್ಳೆ ಕುದಿಸಿ ಹದ ತಣಿಸಿದ ನೀರು, ಅದು ಮಾತ್ರ ನೆನಪಿರಬೇಕಾದು. ನೀರು ಕುಡಿಸುವಾಗಲೂ ಅಷ್ಟೇ ಜಾಗ್ರತೆಯಾಗಿ ಕುಡಿಸಬೇಕು. ಚಮಚವನ್ನು ನಾಲಿಗೆಯ ಮೇಲೆ ಇಟ್ಟು ಬಿಂದು ಬಿಂದಾಗಿ ಬಾಯಿಗೆ ಹಾಕಬೇಕು. ಅದು ಅನ್ನನಾಳ ತಪ್ಪಿ ಶ್ವಾಸನಾಳಕ್ಕೆ ಹೋಗೋದ ಹಾಗೆ ನಾಲಿಗೆ ಮೇಲೆ ಇಟ್ಟೇ ಕುಡಿಸಬೇಕು. ಆ ಜಾಗ್ರತೆಗಳನ್ನು ಕುಡಿಸೋರು ಮಾಡಿಕೊಳ್ಬೇಕು. ಮತ್ತು 3 ದಿನ ತಾಯಿ ಮಗುವನ್ನು ಎದೆಗೆ ಹಾಕಲೇಬೇಕು, ಮಗು ಮೊಲೆ ಚೀಪಲೇಬೇಕು, ಅದನ್ನು ತಪ್ಪಿಸಬಾರ್ದು. ಆದಷ್ಟು ಮಟ್ಟಿಗೆ ಕೂತುಕೊಂಡೇ ಹಾಲು ಕುಡಿಸುವುದು ಒಳ್ಳೆಯದು, ಮಲಗಿಕೊಂಡಲ್ಲ. ಕೆಲವು ಬಹಳ ಮೆತ್ತಗಿನ ಹಾಸಿಗೆಗಳಿರ್ತವೆ, ಅದರಲ್ಲಿ ಮಗು ಹತ್ತಿರ ಮಲಗಿದರೆ ಗೊತ್ತಾಗೋದಿಲ್ಲ. ತಾಯಿ ಹೊರಳಿದರೆ ಭಾರ ಮಗುವಿನ ಮೈ ಮೇಲೆ ಬೀಳುತ್ತದೆ. ತಾಯಿಗೆ ನಿದ್ದೆಯ ಜೊಂಪು ಬಂದರೂ ಕೂಡ ಮಗುವಿಗೆ ಅದು ಅಪಾಯ. ಇದು ನಾನು ಎಷ್ಟೋ ಸರ್ತಿ ನೋಡಿದ್ದೇನೆ. ಕೆಲವು ಸರ್ತಿ ಬಾಣಂತಿಗೆ ಪೆಟ್ಟು ಕೊಟ್ಟೆ ಬಿಸಿದ್ದಿದೆ. ಹಾಗಾದ ಕಾರಣ ನನ್ನ ಅಭಿಪ್ರಾಯದಲ್ಲಿ ಮಗುವಿಗೆ ಕೂತ್ಕೊಂಡೇ ಹಾಲು ಕುಡಿಸುವ ಅಭ್ಯಾಸ ಒಳ್ಳೆಯದು. ಇದೊಂದು ಸಮಸ್ಯೆ ಕೇಳ್ಬೋದು ಯಾರಾದರೂ. ಡೆಲಿವರಿ ಆದ ಕೂಡಲೇ ಕೂತು ಫೀಡ್ ಮಾಡಲಿಕ್ಕೆ ಆಗ್ತದೆ, ಸಪೋರ್ಟ್ ಕೊಟ್ಟರೆ ಆಯಿತು. ತಲೆ ಸ್ವಲ್ಪ ಎತ್ತರಕ್ಕಿಟ್ಟು ಬೆನ್ನಿಗೆ ಸಪೋರ್ಟ್ ಕೊಟ್ಟು ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದರೆ ಆಯಿತು. ಹಾಗೆ ಮಾಡ್ಬೋದು, ಮಾಡಲಿಕ್ಕಾಗತ್ತೆ. ಸಿಸೇರಿಯನ್ ಆದಾಗ ಕೂಡಲೇ ತಾಯಿಗೆ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು. ಆಗ ಮಲಗಿಸಿ ಇನ್ಯಾರಾದರೂ ಕೈಯಲ್ಲಿ ಹಿಡಿದು ಮಗುವಿಗೆ ಮೊಲೆ ಚೀಪಿಸಬೇಕಷ್ಟೆ. ಕೆಲವು ಜನರದ್ದು ಕೆಲವು ಅಭಿಪ್ರಾಯಗಳಿವೆ. ಮಗುವಿಗೆ ತಾಯಿ ಹಾಲು ಎಲರ್ಜಿ ಆಗ್ತದೆ, ಮತ್ತು
ತಾಯಿ ಹಾಲು ಸಾಕಾಗುವುದಿಲ್ಲ, ಆಮೇಲೆ ತಾಯಿಗೆ ಕೆಲಸಕ್ಕೆ ಹೋಗಲಿಕ್ಕೆ ತೊಂದರೆ ಆಗ್ತದೆ, ಹೀಗೆ ಹಲವು ಕಾರಣಗಳು. ಅಹಿತವಂತಿಗರ ಗೊತ್ತಿಲ್ಲ, ಹೇಳ್ತಾರೆ, ಫಾಲೋ ಮಾಡ್ತಾರೆ, ಆದರೆ ತಪ್ಪು. ಮಗುವಿಗೆ ತಾಯಿಯ ಹಾಲು ಬಹಳ ಮುಖ್ಯ. ಆಮೇಲೆ ಇನ್ನು ಕೆಲವರ ಅಭಿಪ್ರಾಯ ಇದೆ, ಕೆಲಸಕ್ಕೆ ಹೋಗುವಾಗ ತೊಂದರೆ ಆಗ್ತದೆ ಅಂತ. ಕೆಲಸಕ್ಕೆ ಈಗ ಗೌರ್ಮೆಂಟ್ ಕೆಲಸ ಆದರೂ ಸಾಕಷ್ಟು ರಜೆ ಸಿಗ್ತದೆ. ಹಾಲು ಕುಡಿಸಲಿಕ್ಕೆ ಮಧ್ಯೆ ಬಂದು ಹೋಗಲಿಕ್ಕೆ ಪರ್ಮಿಷನ್ನು ಸಿಗ್ತದೆ. ಎಲ್ಲಿಯೂ ಅದನ್ನು ಮಾಡಿ ಆಲೋಚನೆ ಮಾಡಿ ಸಮರ್ಪಕವಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಉಂಟು. ಕೆಲಸಕ್ಕೆ ಹೋಗುವವರು, ಬೇರೆ ಏನಾದರೂ ಅಗತ್ಯ ಇರುವವರು ಹಾಲು ತೆಗೆದಿಟ್ಟು ಹೋಗುವುದು ಉಂಟು. ಆದರೆ ನಿಜವಾಗಿ ಆದರೆ ತಾಜಾ ಹಾಲು ಮಗು ಡೈರೆಕ್ಟಾಗಿ ಕುಡಿದ್ರೆ ತಾಯಿಗೂ ಮಗುವಿಗೂ ಇಬ್ಬರಿಗೂ ಪ್ರಯೋಜನ. ತೆಗೆದಿಟ್ಟು ಕೊಟ್ಟರು ಅನಿವಾರ್ಯ ಆದರೆ 8 ಗಂಟೆಗಳ ಒಳಗೆ ಉಪಯೋಗಿಸಲಿಕ್ಕೆ ಸಾಧ್ಯ ಇದ್ದರೆ ಹಾಗೆ ಮಾಡಿ ಕೊಡಬಹುದೇನೋ. ಹೊರಗೆ ಓಪನ್ನಾಗಿ ಇಡಬಾರ್ದು, ಫ್ರಿಜ್ಜಲ್ಲಿ ಇಡಬೇಕು. ತೆಗೆದು ಅದನ್ನು ನಾರ್ಮಲ್ ಟೆಂಪ್ರೇಚರ್ಗೆ ಬಂದ ಮೇಲೆ ಕುಡಿಸಬೇಕು, ಹಾಗೆ ಕುಡಿಸಬಾರ್ದು. ನಮ್ಮ ಅಜ್ಜಿ ಒಂದು ಕತೆ ಹೇಳ್ತಿದ್ರು, 3 ಕರುಗಳೊಟ್ಟಿಗೆ ಮೇಯ್ಲಿಕ್ಕೆ ಹೋದುವಂತೆ. ಅದು ಒಂದು ಕಡೆ ತೋಡಿನ ಗಂಡಿಯ ಆಚೆ ಬದಿ ತುಂಬ ಹುಲ್ಲಿತ್ತಂತೆ. ಒಂದು ಕರು ಗಂಡಿ ಹಾರಿ ಆಚೆ ಹೋಗಿ ಹುಲ್ಲು ತಿನ್ನಲಿಕ್ಕೆ ಶುರು ಮಾಡಿತ್ತಂತೆ. ಮತ್ತೊಂದು ಕರು ಎಲ್ಲಿ ಇಳಿದು ಹೋಗ್ಲಿಕ್ಕಾಗ್ತದೆ ಅಂತ ನೋಡಿ ಆಚೆ ಹೋಯ್ತಂತೆ. ಇನ್ನೊಂದು ಕರು ಆಚೆ ಈಚೆ ನೋಡಿ ವಾಪಸ್ ಬಂದು ಇಲ್ಲಿದ್ದ ಒಣ ಹುಲ್ಲನ್ನೇ ತಿಂತಾ ಇತ್ತಂತೆ. ಆಗ ಗಂಡಿ ಹಾರಿದ ಕರು ಕೇಳಿತ್ತಂತೆ, ನೀವೇನು ತಾಯಿ ಹಾಲು ಕುಡಿಲಿಲ್ವಾ, ತಾಯಿ ಮೊಲೆ ಹಾಲು ಕುಡಿಲಿಲ್ವಾ ಅಂತ. ಆಗ 2ನೇ ಕರು ಕೇಳಿತಂತೆ, ತಾಯಿ ಮೊಲೆಯಲ್ಲಿ ಹಾಲು ಇರ್ತದ ಅಂತ. 3ನೇ ಕರು ಕೇಳಿದಂತೆ, ತಾಯಿಗೆ ಮೊಲೆ ಉಂಟಾ ಅಂತ. ಅಂದರೆ ಮೊದಲನೇ ಕರು ಎಲ್ಲೋ ಹಾಲು ಕರೀಲಿಕ್ಕೆ ಬಾರದ ಮನೆಯಲ್ಲಿ ಇತ್ತು, ಅದಕ್ಕೆ ಹೆಚ್ಚು ಹಾಲು ಸಿಗ್ತಾಯಿತ್ತು. 2ನೇ ಕರು ಪೂರ್ತ ಕರೆದು ಮೊಲೆ ತಿನ್ನಲಿಕ್ಕೆ ಮಾತ್ರ ಸಿಕ್ಕುವ ಮನೆಯಲ್ಲಿತ್ತು. 3ನೇ ಕರುವಿಗೆ ತಾಯಿಯ ಹಾಲಿನ ಸಂಗತಿಯೇ ಗೊತ್ತಿರಲಿಲ್ಲ, ಅದು ಗಂಜಿ ತಳಿ ಬೆಲ್ಲ ಎಲ್ಲ ಅಂಥದ್ದೇನಾದ್ರು ಕುಡಿದು ಬದುಕ್ತಾಯಿತ್ತು. ಅಂದರೆ ತಾಯಿಯ ಹಾಲು ಮಗುವಿಗೆ ಆತ್ಮವಿಶ್ವಾಸ ಉಂಟು ಮಾಡುತ್ತದೆ. ಆ ಆತ್ಮವಿಶ್ವಾಸ ಉಂಟು ಮಾಡಬೇಕಾದ್ರೆ ಮಗು ತಾಯಿ ಹಾಲು ಕುಡಿಬೇಕು, ಅದು ಬಹಳ ಮುಖ್ಯ.